ಓಕೆ ಸೊ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬಂದು ಮುರುಡೇಶ್ವರದಲ್ಲಿ ಹಾಲ್ಟ್ ಆದ್ವಿ, ರೂಮೆಲ್ಲ ಚೆಕ್ ಇನ್ ಮಾಡಿ ಹಾಗೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಬಂದ್ವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಲೈಟಿಂಗ್ಸ್ ಅಂತೂ ತುಂಬ ಇಷ್ಟ ಆಯಿತು. ಸೊ ಈ ವ್ಲಾಗ್ನ ಪೂರ್ತಿ ನೋಡಿ, ನೆಕ್ಸ್ಟ್ ಫುಲ್ ಡೇ ಏನಾಯಿತು ಅಂತ ಗೊತ್ತಾಗುತ್ತೆ ನಿಮಗೆ. ಹಾಗೆ ಮುರುಡೇಶ್ವರದಲ್ಲಿ ಏನೋ ಜಾತ್ರೆ ನಡೀತಿತ್ತು ಅಂತೆ, ಅದಕ್ಕೋಸ್ಕರ ಈ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಗೈಸ್ ಫೈನಲಿ ಮುರುಡೇಶ್ವರ ರೀಚ್ ಆದ್ವಿ. ಇಟ್ಸ್ ಸ್ಟಿಲ್ 7 o'clock ರೈಟ್ ನಾವು. ಇವಾಗ ನಾವು ನಮ್ಮ ಗ್ರೂಪಲ್ಲಿ ಒಬ್ಳು ಬರ್ಡೇ ಇದೆ, ಅವಳನ್ನ ನಾವು ಅಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಬಾ ಅಂತ ಹೊರಡಿಸ್ಕೊಂಡಾಗಿತ್ತು. ಸೊ ಅದಕ್ಕೋಸ್ಕರ ಅವಾಗ ಅವಳಿಗೆ ಕೇಕ್ ತೊಗೊಂಬರೋಣ ಅಂತ ಹೊರಟಿದ್ದೀವಿ. ಸೊ ಹೋಗಿ ಕೇಕ್ ತೊಗೊಂಬಂದು ಅವಳನ್ನ ಕರ್ಕೊಂಬಂದು ನೈಟ್ ಲೈಟಿಂಗ್ಸ್ ಮಾತ್ರ ನೋಡಿಕೊಂಡು ಅವಳಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಊಟ ಮಾಡಿಕೊಂಡು ರೂಮಿಗೆ ಹೋಗ್ತೀವಿ. ಬೆಳಗ್ಗೆ ಬಂದು ದರ್ಶನ ಮಾಡ್ತೀವಿ ದೇವಸ್ಥಾನದ್ದು. ನೈಟ್ ಲೈಟಿಂಗ್ಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಬರ್ತಾ ಇದ್ದೀವಿ, ಕೇಕ್ ತೊಗೊಂಡು ಹೋಗೋಣ. ಹಾಂ ನೋಡಿದೆ. ಸೊ ಎಸ್ ಆಗಲೇ ನೋಡ್ಕೊಂಡು ಹೋದ್ವಿ. ಹಾರ್ಸ್ ಇದೆ ಮತ್ತು ಕ್ಯಾಮೆಲ್ ಇದೆ. ನಾಳೆ ಬೆಳಗ್ಗೆ ರೈಡ್ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬಂದ್ವಿ. ಕಪ್ ಕೇಕ್ಸ್ ತೊಗೊಂಡ್ಬಂದಿದ್ದೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವಾಗ ಇವರೆಲ್ಲ ಯಾಕೆ ಹಿಂಗೇನಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಯಾಕ್ರೋ ಸೊ ಇವಾಗ ಬರ್ಡೇ ಸೆಲೆಬ್ರೇಷನ್ ಮುಗಿತ್ತು. ಆ್ಯಕ್ಚುಲಿ ನಾನು ಬಂದು ಜೇಸಿಗೆ ಮಾತ್ರ ಪ್ರ್ಯಾಂಕ್ ಮಾಡೋಕೆ ಹೋಗಿದ್ದೆ, ಆದರೆ ಎಲ್ಲರೂ ಪ್ರ್ಯಾಂಕ್ ಆದರು. ಆದರೆ ನಾವು ಯಾರಿಗೆ ಗೊತ್ತಿತ್ತು ಅದನ್ನೇ ಮೆನ್ಷನ್ ಮಾಡೋಕೆ ಬರ್ತಿದ್ದೀನಿ. ಯಾರಿಗೆ ಗೊತ್ತಿತ್ತು ಕೇಕ್ ತಗೊಳ್ತಾ ಇದ್ದೀವಿ ನಾವು ಸೆಲೆಬ್ರೇಷನ್ಗೆ ಅಂತ ಅಂದ್ಬಿಟ್ಟು ಅವ್ರಿಗೆ ಬಿಟ್ಟು, ಫಾರ್ ಎಕ್ಸಾಂಪಲ್ ಲೈಕ್ ಮೋಕ್ಷಂಗೆ, ಮನೀಷಂಗೆ, ರಕ್ಷಿತಂಗೆ, ನನಗೆ ಕೀರ್ತನಂಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಅವರು ಪ್ರ್ಯಾಂಕ್ ಆದರು. ಇಟ್ ವಾಸ್ ಆ್ಯಕ್ಚುಲಿ ನೈಸ್, ಚೆನ್ನಾಗಿತ್ತು ಬರ್ಡೇ ಸೆಲೆಬ್ರೇಷನ್. ಯಾರಿಗಿಂತ ಲಕ್ ಸಿಗುತ್ತೆ ಹೇಳಿ. ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಇದು ಯಾರ್ದು ಬ್ಯಾಗು ನಿಂದಾಗ್ರು? ನಾನು ಏನೋ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀನಿ ನಾನು. ಓಕೆ ಗೈಸ್, ಬರ್ಡೇ ಗರ್ಲ್, ಹೌ ಡಿಡ್ ಯು ಫೀಲ್? ಖುಷಿ ಆಯ್ತಾ? ಓಕೆ ಗೈಸ್, ಬಾಯ್. ಅದು ಕೇಕ್ ಇವಳ್ದು, ಅಲ್ಲೊಂದು ಕೇಕ್ ಐತೆ. ಆ ಕೇಕ್. ಸೊ ಗೈಸ್, ಇದು ಆಗಿತ್ತು ನಮ್ಮ ಊಟ. ಸೊ ಗೈಸ್, ಊಟ ಆಯಿತು. ರೂಮಿಗೆ ಹೋಗಿ ಪಾಶಿ ಮಾಡೋಣ. ಬಾಯ್. ಇದೊಂದು ಹೊಸ ರೂಲ್ಸ್, ಯಾರು ಮಲ್ಕೊತಾರೋ ಅವ್ರದ್ದು ನಾಳೆ ಟ್ರೀಟ್, ಅವ್ರದ್ದಂತೆ. ನಿದ್ದೆ ಮಾಡ್ತಾರೋ ಅವ್ರದ್ದು ನಾಳೆ ಟ್ರೀಟು. ಸೊ ಅದಕ್ಕೆ ಇವಾಗ ಮಲ್ಕೋಬಾರ್ದಂತೆ. ಲೆಟ್ಸ್ ಸಿ. ಆ್ಯಂಡ್ ಈ ಲೈಟ್ಸ್ ಆಗಲೇ ತೋರಿಸಿದೆ ನಿಮಗೆ. ಗೈಸ್ 11 ಗಂಟೆ ಆಗಿದೆ. ಎಲ್ಲರೂ ಹೋಗಿ ಮಲ್ಕೊಂಡಿದ್ದಾರೆ. ನಾನು ಮಾತ್ರ ವೈಫೈ ಕನೆಕ್ಟ್ ಮಾಡಿ ನನ್ನ ಫೋನಲ್ಲಿ ಇರೋ ಫೋಟೋಸ್ ಎಲ್ಲ ಫಾರ್ವರ್ಡ್ ಮಾಡ್ತಿದ್ದೆ ಗ್ರೂಪಿಗೆ. ನಮ್ಮ ಶೆಟ್ಟಿಯವ್ರು ಏನು ಮಾಡ್ತಿದ್ದಾರೆ ನೋಡ್ರಿ ಇಲ್ಲಿ. ಅವತ್ತು ಮೋರ್ಗೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬಂದ್ವಿ 3 ಜನ ಹೋಗಿ. ಅವಾಗ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡು ತೀರಾ ಕೂತಿದ್ದಾಳೆ. ನಾನು ಕಿಸೆ ಸಿರ್ಕೊಂಡು ಕೂತಿದ್ದೀನಿ ಅಷ್ಟೇ. 12:30 ಆಗಿದೆ. ಇಷ್ಟೊಂದಾಗ ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಇವಾಗ ಟೈಮ್ ಪಾಸ್ ಮಾಡಿಬಿಟ್ಟು ಎಲ್ಲರೂ ಈಗ ಐಟಮ್ಸ್ನ ತೊಗೊಂಬಂದು ಹಾಕಿದ್ದಾರೆ. ಮ್ಯಾಚ್ ಬಾಕ್ಸ್ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ತಗೊಂಬರ್ಬೇಕು. ಸೊ ಸಾಂಗ್ ಕೇಳ್ತಾ ಇದ್ವಿ. ಫೈರ್ ಹತ್ಕೊಂಡ್ರೆ ಮಾತ್ರ ಹಾಕು ಅಂತಾರೆ. ಹತ್ಕೊಂಡಿಲ್ಲ ಅಂದರೂ ಹಾಕ್ತೀನಿ. ಆ್ಯಂಡ್ ಇಷ್ಟೊಂದಾಗ ನಾನು ಇಲ್ಲಿ ನಿಂತ್ಕೊಂಡಿದ್ದೆ. ಇಲ್ಲಿ ನಿಂತ್ಕೊಂಡು ಈ ವೇವ್ಸ್ನ ನೋಡ್ತಿದ್ದೆ. ನನಗೆ ಗೊತ್ತು ನಿಮಗೆ ಅಲ್ಲಿ ಏನೂ ಕಾಣಿಸ್ತಿರಲ್ಲ ಅಂದ್ಬಿಟ್ಟು. ಅಲ್ಲಿ ದೇವಸ್ಥಾನ ವ್ಯೂ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ಎಸ್, ಬನ್ನಿ ಫೈರ್ ಹಾಕೊಂಬ. ನಾನು ಹಾಕೊಂಬರ್ತೀನಿ ಗರ್ಲ್ಸ್. ಡ್ರೈ ಎಲ್ಲ ಹತ್ತಿದ್ದೆ. ಎರಡು ಕಡೆ ಇರೋದು ಹಾಕಪ್ಪ, ನೀನು ಪಾಡಿಗೆ ಹಾಕಪ್ಪ. ಮರ ಬೇರೆ ಐತೆ ಮೇಲೆ, ನಂಗೆ ಅದೇ ಭಯ. ಅವ ಹತ್ಕೊಳ್ಳಲ್ಲ ಕಣೋ. ಕಾವು ಕೊಡ್ರೋ. ನಮ್ಮ ಕೈಲಾಗಿಲ್ಲ ಅಂತ ತಿರ್ಬೇಕೆರೆ ಅಂಕಲ್ ಅವ್ರು ಬಂದ್ಬಿಟ್ಟು ನಮಗೆ ಹಚ್ಕೊಟ್ರು. ಥ್ಯಾಂಕ್ ಯು. ಕಾಲೇಜವರು. ಥ್ಯಾಂಕ್ ಯು ಅಂಕಲ್. ಹೌದಾ? ಸೊ ಫೈನಲಿ ಗೈಸ್, ಯೂಟ್ಯೂಬಲ್ಲಿ
ಗೈಸ್ ಎಷ್ಟು ಚೆನ್ನಾಗಿ ಉರಿತಿತ್ತು. ಒಂದು ಸ್ನ್ಯಾಪ್ ಹಾಕೋಣ ಅನ್ನೋಷ್ಟೊತ್ತಿಗೆ ಅವ್ರು ಲೈಟ್ಸ್ ಆಫ್ ಮಾಡಿಬಿಟ್ರು. ನಮಗೆ ಆ ಲೈಟ್ಸ್ ಆಫ್ ಆಯಿತು, ಫೈರ್ ಆಫ್ ಆಯಿತು. ಅದಕ್ಕೆ ನಾವು ಅಂಕಲ್ದಿರ ಹೋಗಿ ಗರಿ ತಂದ್ಕೊಟ್ರು. ಇವಾಗ ಗರಿ ಹಾಕ್ಬಿಟ್ಟು ಹೋಪ್ಫುಲಿ ಮತ್ತೆ ಹಾಕ್ತಾರೆ. ಸೋತೆ ಹೋದೆ ನೀ ಮೊದಲ ಕೊನೆ ಆಸೆ ನನ್ನ ಎದೆಗೆ ಹಿಡಿಸೋ. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ, ತಂಗಾಳಿ ನೀನೆ ನೀಡೊಂದು ಹಾಡು ಎಂಜಾಯ್ ಯುವರ್ ಸೆಲ್ಫ್. ನೈಟ್ ಬಂದು ಇಷ್ಟೊತ್ತಿಗೆ 2 ಗಂಟೆ ಅಷ್ಟೊತ್ತಿಗೆ ನಾನು ಮಾಡ್ಕೊಂಡಿದ್ದು. ಟೈಮ್ ನೋಡಿ ನಾವು ವ್ಲಾಗ್ ಏನು ಮಾಡೋಕ್ಕಾಗಿಲ್ಲ. ಸೊ ಐ ಥಿಂಕ್ ಇದನ್ನೇ ವ್ಲಾಗ್ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಡೇ 2 ಆಗಿದೆ. ಎಲ್ಲರೂ ಎದ್ದೇಳ್ರಿ ಅಂದರೆ ನಮ್ಮ ರೂಮವರೇ ಇನ್ನೂ ಯಾರೂ ಎದ್ದಿಲ್ಲ, ಎಲ್ಲರೂ ದಬಾಕೊಂಡವ್ರೆ. ಆ ಕಡೆ ರೂಮವರು ರೆಡಿ ಆಗಿದ್ದಾರೆ, ಈ ಕಡೆ ರೂಮವರು 10 ಮಿನಿಟ್ಸಲ್ಲಿ ರೆಡಿ ಆಗ್ತಾರೆ. ನಮ್ಮ ರೂಮವರೇನೋ ಮಲ್ಕೊಂಡವ್ರೆ. ಸೊ ಬನ್ನಿ ಹೋಗೋಣ. ನಮಗೆ ಕೇಳಿಸ್ತು ಗೈಸ್, ನೈಟು ನಾವು ಬಂದು ಸ್ಟೇ ಆದಾಗ ನಮ್ಮ ರೂಮ್ ವ್ಯೂವಿಂದ ಬೀಚ್ ಕಾಣಿಸುತ್ತೆ ಅಂತ ಹೇಳಿದರು. ಬಟ್ ನಮಗೆ ಕಾಣಿಸಿರ್ಲಿಲ್ಲ, ನಿನ್ನೆ ನೋಡಿರಲಿಲ್ಲ. ಬಟ್ ಇವಾಗ ಕಾಣಿಸ್ತದೆ, ಚೆನ್ನಾಗಿದೆ. ಸೊ ಎಷ್ಟು ಬನ್ನಿ ಹೋಗಿ ಇವ್ರನ್ನೆಲ್ಲ ಸ್ವಲ್ಪ ಆಟ ಆಡಿಸ್ಬಿಟ್ಟು, ನನಗಂತೂ ಇದೆಲ್ಲ ಆಟ ಆಡೋಕ್ಕೆ ಇಷ್ಟ ಇಲ್ಲ, ಹೋಗಿ ಆಟ ಆಡಿಸ್ಬಿಟ್ಟು. ಗೈಸ್, ನೀವು ಬೀಚಿಗೆ ಹೋಗ್ತೀರಾ, ಬೀಚಲ್ಲಿ ಎಂಜಾಯ್ ಮಾಡ್ಕೊಂಬನ್ನಿ. ಅಲ್ಲಿರೋ ಎನ್ವಿರಾನ್ಮೆಂಟ್ನ ನೀಟಾಗಿ ಸೇಫಾಗಿ ಇಡೋ ಥರ ಟ್ರೈ ಮಾಡಿರಿ. ಹಿಂಗೆಲ್ಲ ಮಾಡೋದ್ರಿಂದ, ಇದೆಲ್ಲ ನಾವೇ ಹ್ಯೂಮನ್ಸೇ ಪಲ್ಯೂಟ್ ಮಾಡಿರೋದು. ಇದರಿಂದ ಯಾರಿಗೆ ಎಫೆಕ್ಟ್ ಆಗ್ತಿದೆ? ನಮಗೆ. ಮತ್ತು ನಾವೇ ಬರ್ತೀವಿ, ಒಂಥರ ಗಲೀಜ್ ಹಂಗಿರುತ್ತೆ, ಯಾರಿಗೂ ಮನಸ್ಸು ಬರೋಲ್ಲ. ಸೊ ಇಟ್ಸ್ ಬೆಟರ್, ದಯವಿಟ್ಟು ನೀಟಾಗಿರೋಕ್ಕೆ ಟ್ರೈ ಮಾಡಿ. ಪ್ಲಾಸ್ಟಿಕ್ಸ್ನೆಲ್ಲ ರೆಡ್ಯೂಸ್ ಮಾಡಿ. ಅಕಸ್ಮಾತ್ ಯೂಸ್ ಮಾಡ್ದಲೇ ಇರೋಂತೂ ಇರೋಕ್ಕಾಗಲ್ಲ. ಮಾಡಿದರೆ ಎಲ್ಲ ಒಂದು ಕಡೆ ಸೇಫ್ ಗಾರ್ಡ್ ಮಾಡಿ, ಒಂದು ಸತಿ ಡಿಸ್ಕಾರ್ಡ್ ಮಾಡಿ. ಸುಮ್ಮನೆ ಹಿಂಗೆಲ್ಲ ಹಾಕೋದ್ರಿಂದ ಬೀಚ್ ಸೈಡಲ್ಲಿ ಇಟ್ಸ್ ಗೋನ ಹಾರ್ಮ್ ಎವ್ರಿಥಿಂಗ್. ಲೈಕ್ ಒಳಗಡೆ ಅನಿಮಲ್ಸ್ಗೂ ಹಾರ್ಮ್ ಆಗುತ್ತೆ, ನಮಗೂ ಹಾರ್ಮೇ. ಸೊ ಅದಕ್ಕೆ ಪ್ಲೀಸ್ ಡೋಂಟ್ ಪಲ್ಯೂಟ್ ಇಟ್, ಅಷ್ಟೇ ಹೇಳ್ತೀನಿ. ಆ್ಯಂಡ್ ವೇವ್ಸ್ ಆರ್ ಲೈಕ್, ಐ ಶೋ ಯು ಬಿಫೋರ್ ಶೋಯಿಂಗ್ ದ್ಯಾಟ್ ಐ ಶೋ ಯು ಸಮಥಿಂಗ್. ಎಲ್ಲರೂ ಬೆಳಗ್ಗೆ ಎದ್ದು ಸನ್ರೈಸ್ ನೋಡೋಕೆ ಹೋಗೋಣ ಅಂದರು, ಯಾರೂ ಎದ್ದಿಲ್ಲ. ಸನ್ರೈಸ್ ನಾನು ನೋಡ್ತಾ ಇದ್ದೀನಿ, ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ವೇವ್ಸ್ ಎಲ್ಲ ಬಂದರು. ನಮ್ಮ ಗರ್ಲ್ಸ್ ಎಲ್ಲ ಬರೀ ನಮ್ಮವರೇ ಎಲ್ಲಿದ್ದಾರೆ, ಎಷ್ಟು ಜನನೂ ನಮ್ಮ ಗರ್ಲ್ಸೇ. ಅವರೆಲ್ಲ ಫೋಟೋಶೂಟ್ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಒಳ್ಳೆ ವ್ಯೂ ಇದೆ, ಬೆಳಗ್ಗೆ ಸನ್ರೈಸ್ ಆಗಿರೋದ್ರಿಂದ ಈ ಕಡೆಯಿಂದ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ಇದೇ ನಾವು ಬೀಚಲ್ಲಿ ತೊಗೊಳಕ್ಕಾಗಲ್ಲ, ಬಿಕಾಸ್ ನೀವು ಯಾವ ಕಡೆ ಆಯಿತಾ ಫೋಟೋಸ್ ಅದು ಚೆನ್ನಾಗಿ ಬರ್ತಿದ್ದಿಲ್ಲ. ಬಟ್ ಇವತ್ತು ಏನೂ ರೆಡಿ ಆಗಿಲ್ಲ, ಅದು ಪೀಸ್ಫುಲ್ ಆಗಿದೆ, ಚೆನ್ನಾಗಿದೆ. ಸೊ ಎಸ್, ಹೊರಡೋದು ಇನ್ನೂ 7:30 ಅಷ್ಟೇ. ಇವಾಗ ಹೋಗಿ ಸ್ವಲ್ಪ ಹೊತ್ತು ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ರೆಶ್ ಆಟಾಡ್ತಾರೆ, ಆಟಾಡ್ಕೊಂಡು ಇವ್ರಿಗೆ 9 ಗಂಟೆ ತನಕ ಟೈಮ್ ಕೊಟ್ಟು ಬರ್ತೀನಿ. 9 ಅಂತಂದರೆ 10 ಗಂಟೆ ಆಗ್ತಾರೆ, ಅದಕ್ಕೆ ನಮ್ಮ ಗೊತ್ತಿರೋದೆ. ಸೊ ಅದಕ್ಕೆ 9 ಗಂಟೆ ತನಕ ಟೈಮ್ ಕೊಟ್ಬಿಟ್ಟು ಹೋಗ್ತೀನಿ. ಎಷ್ಟು ನಾನು ಮಾಡಲ್ಲ ನಾನು. ನೀರಲ್ಲಂತೂ ಆಟಾಡೋಕ್ಕೆ ಇಷ್ಟ ಇಲ್ಲ. ಬಟ್ ನಾನೇನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಐ ಆಮ್ ಕಲೆಕ್ಟಿಂಗ್ ದಿಸ್. ಅದು ಕ್ಯೂಟಾಗಿ ಅನ್ಸುತ್ತೆ ಅಂತ ತೊಗೊಂಡಿದ್ದೀನಿ. ವಾವ್, ದಿಸ್ ಈಸ್ ನೈಸ್. ಸ್ಟಾರ್ ಫಿಶ್ ಸಿಕ್ಕಿದ್ರೆ ಮಸ್ತಾಗಿರುತ್ತೆ. ಲೆಟ್ ಮಿ ರಿಮೂವ್ ಮೈ ಸ್ಲಿಪ್ಪರ್. ನೋಡಿ ಈ ಥರ ಇದ್ರ ಮಧ್ಯೆ ಆ ಥರ ಚಾಕ್ಲೇಟ್ ಪೇಪರ್ಸ್ ಎಲ್ಲ ನೋಡೋಕ್ಕೆ ನನ್ಗೆ ಹೆಂಗೆ ಗೊತ್ತಾ, ಹೋಗಿ ನಿಂತ್ಕೊಬೇಕು, ಅಲ್ಲಿಂದ ಒಂದು ವೇವ್ ಬಂದು ಮತ್ತೆ ನನ್ನ ಎತ್ತಾಕ್ಬಿಟ್ಟು ಮತ್ತೆ ಸೀದಾ ಕರ್ಕೊಂಡು ಹೋಗ್ಬಿಡ್ಬೇಕು. ಏನು ಸಕ್ಕತ್ತಾಗಿರುತ್ತಲ್ಲ, ಪೀಸ್ ಆಗಿರುತ್ತೆ.
ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದಿಸ್ ಟೆಂಪಲ್. ಎಲ್ಲರೂ ರೆಡಿ ಆದರು, ಎಲ್ಲರೂ ಟೆಂಪಲ್ಗೆ ಹೋಗಿದ್ದಾರೆ. ಅವರೆಲ್ಲ ಹೆಂಗಿದ್ದಾರೆ ಅಂತ ನಾನು ಅಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ತುಂಬ ಲೇಟ್ ಆಯಿತು ಸ್ವಲ್ಪ ನಮ್ಮದು, ಬಿಕಾಸ್ ಒಬ್ರದ್ದು ಏನೇನೋ ಲೈಕ್ ರೈಟ್ ಗರ್ಲ್ಸ್ ಅಂತ ಅಂದಮೇಲೆ. ಸೊ ಇದು ಇವಾಗ ನಾನು ರೆಡಿ ಆಗಿದ್ದೀನಿ, ಹೋಗೋಣ ಟೆಂಪಲ್ ವಿಸಿಟ್ ಮಾಡ್ಕೊಂಬಂದು ನೆಕ್ಸ್ಟ್ ಪ್ಲಾನ್ ಏನಿದೆ ಅಂತ ಹೇಳ್ತೀನಿ. ಸೊ ಇವತ್ತೆಲ್ಲ ಔಟ್ಫಿಟ್ ನಾನು ಇದೇ ಆಗಿರುತ್ತೆ. ಸ್ಯಾರಿ ಟ್ರೆಡಿಷ್ನಲಾಗಿ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಿದೆ ಕಮೆಂಟ್ ಮಾಡಿ. ಆ್ಯಂಡ್ ಎಸ್ ಬನ್ನಿ ಹೋಗೋಣ. ನಮ್ಮ ಗರ್ಲ್ಸ್ ನೋಡಿರಿ, ಇವ್ರೂ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದಾರೆ ಸದ್ಯಕ್ಕೆ. ಎಸ್ ಬನ್ನಿ. ಅಲ್ಲಿಂದ ಬರೋಷ್ಟೊತ್ತಿಗೆ ಫುಲ್ ಬಿಸಿಲಿತ್ತು. ಸೊ ನಾವೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಹೊರಗಡೆ ಬಂದಿದ್ವಿ. ದೇವ್ರ ದರ್ಶನ ಮಾಡೋಕ್ಕೆ ಬಂದಿದ್ವಿ. ದೇವ್ರ ದರ್ಶನ ಮುಗಿಸ್ಕೊಂಡಿರ್ತೀವಿ. ಸೊ ಗೈಸ್ ದೇವಸ್ಥಾನ ಮುಗಿಸ್ಕೊಂಬರೋಕ್ಕೆ 12:30 ಆಗಿದೆ. ಸೊ ಬರೋಷ್ಟೊತ್ತಿಗೆ ನನ್ನ ಪರಿಸ್ಥಿತಿ ಈ ಗತಿಯಾಗಿದೆ. ಫುಲ್ ಬಿಸಿಲಿದೆ, ಲೈಕ್ ಕಂಪ್ಲೀಟ್ಲಿ ಬಿಸಿಲಿದೆ. ಸೊ ಎಸ್ ಇವಾಗ ನಾವು ಟಿಫನ್ ಮಾಡಿಲ್ಲ, ಏನೂ ಇಲ್ಲ, ರೆಡಿಯಾಗಿ ಹೋಗಿ ದೇವಸ್ಥಾನ ಮುಗಿಸ್ಕೊಂಬಂದಿದೆ ಆಯಿತು. ದೇವಸ್ಥಾನ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿದೆ. ದೇವ್ರ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಹೋಗಿದ ತಕ್ಷಣವೇ ದರ್ಶನ ಆಯಿತು, ರಶ್ ಏನಿರಲಿಲ್ಲ. ಒಳ್ಳೆ ದಿನ, ಸೋಮವಾರ, ಶಿವನ್ ನೋಡಿರೋದು ತುಂಬ ಖುಷಿ ಇದೆ. ಸೊ ಎಸ್ ಒಳ್ಳೆ ದರ್ಶನ ಆಗಿರೋದಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೀನಿ. ಹೋಗಿ ಇವಾಗ ರೂಮ್ ಚೆಕ್ಔಟ್ ಮಾಡಬೇಕು. ಎಲ್ಲರೂ ಹೋಗಿ ಊಟಕ್ಕೆ ಹೋಗಿದ್ದಾರಂತೆ. ಸೊ ನಾವು ಆಮೇಲೆ ಹೋಗ್ತೀವಿ ಊಟಕ್ಕೆ. ಫಸ್ಟ್ ರೂಮ್ ಚೆಕ್ಔಟ್ ಮಾಡಿ ಏನಿದೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಹೋಗಬೇಕು. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಟಿಫನ್ ಮಾಡಿದ್ದಿಲ್ಲ ಅಂತ ಅಂದ್ಬಿಟ್ಟು ನಾವು ಇವಾಗ ಸದ್ಯಕ್ಕೆ ಇಲ್ಲಿಗೆ ಬಂದು ಡೈರಿಂಗಲ್ಲಿ ಊಟ ಮಾಡ್ತಾ ಇದ್ದೀವಿ. ಇವಾಗ ಗೈಸ್ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೆ ಊಟ ಆಯಿತು ನಮ್ದಂತೂ. ಮುಗಿಸ್ಕೊಂಡು ಇವಾಗ ಹೋಗ್ಬಿಟ್ಟು ಅವ್ರ ಪ್ರೇಮಿಂದ ಆಚೆ ಹೋದ್ಲು. ಸೊ ಎಸ್ ಬನ್ನಿ ಹೋಗೋಣ, ಚೆನ್ನಾಗಿತ್ತು ಊಟ. ಸೊ ಗೈಸ್ ಇವಾಗ ಮುರುಡೇಶ್ವರ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೀವಿ ಕೊಲ್ಲೂರು ಟೆಂಪಲ್ಗೆ. ಸೊ ಹೋಗ್ಬಿಟ್ಟು ಬರೋಣ. ಎಲ್ಲ ಗರ್ಲ್ಸ್ ಹೋಗಿದ್ದಾರೆ, ನಾವು ಈಗ ಹೋಗಿ ಬರೋಣ. ಅಲ್ಲಿ ಬೆಟ್ಟ ಚೆನ್ನಾಗಿ ಕಾಣಿಸ್ತಿದೆ. ಓಕೆ ಫೈನ್. ಇವಾಗ ಏನೋ ಇಲ್ಲಿ ಡ್ರೆಸ್ ಕೋಡ್ ಇದೆಯಂತೆ, ಬಟ್ ನಾನು ಡ್ರೆಸ್ ಗೊತ್ತಲ್ಲ, ನಾವು ಸ್ಯಾರಿ ಹಾಕಿದ್ಮೇಲೆ ಯಾವತ್ತೇ ಕಾರಣಕ್ಕೂ ಬಿಚ್ಚಲ್ಲ ಅಂತ ಅಂದ್ಬಿಟ್ಟು. ಸೊ ಎಸ್ ಹಾಗೆ ನನಗೆ ಇಲ್ಲೊಂದು ಹೂವು ಸಿಕ್ತು ಗೈಸ್, ಕೊಡಿಲು. ಇದು ಯಾವ ಹೂವು ಅಂತ ನಿಮಗೆ ಗೊತ್ತಿದೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿದೆ. ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ತೆಗೆದುಕೊಂಡೆ, ಬಟ್ ನನ್ನ ಫೇಸ್ ಆಲ್ರೆಡಿ ಫುಲ್ ಡಲ್ ಆಗಿಬಿಟ್ಟಿದೆ. ಐ ಡೋಂಟ್ ನೋ ವೆದರ್ ಐ ಲುಕ್ ಗುಡ್ ಆರ್ ನಾಟ್ ಅಂತ ಅಂದ್ಬಿಟ್ಟು. ಬಟ್ ಅದೇ ಚೆನ್ನಾಗಿದೆ ಫ್ಲವರ್. ಏನು ಅಂತ ಕಮೆಂಟ್ ಮಾಡಿ ನೀವು ನನಗೆ ಯಾವ ಹೂವು ಅಂತ. ಸೊ ಗೈಸ್ ಟೆಂಪಲ್ ಒಳಗಡೆ ಬಂದ್ವಿ. ನಾನು ದೇವ್ರದ್ದು ಎಲ್ಲ ಯಾವುದು ಕ್ಯಾಪ್ಚರ್ ಮಾಡ್ತಿಲ್ಲ. ಆ್ಯಸ್ ಯೂನು ಟೆಂಪಲಿಗೆ ಬಂದಿರೋಣ ಅಂತ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಯಾರ್ಯಾರು ನೋಡಿಲ್ಲ ಟೆಂಪಲ್ನ ಬಂದು ನೋಡಿ, ಖುಷಿ ಆಗುತ್ತೆ. ಗೈಸ್ ಅಲ್ಲಿ ಹೂವು ತೊಗೊಂಡ್ಬಂದೆ ಒಂದು ಕೈಯಲ್ಲಿ. ಅಲ್ಲಿ ದೇವ್ರ ಒಳಗಡೆ ಇಡೋಣ ಅಂತ ಅಂದ್ಲು ಶೆಟ್ಟಿ. ಸರಿ ಆಯಿತು ಅಂತ ಅಂದ್ಕೊಂಡೆ. ಅಲ್ಲಿ ನೋಡಿದ್ರೆ ಒಳಗಡೆ ಇಡೋಕ್ಕಾಗಿಲ್ಲ. ಅದನ್ನು ತೊಗೊಂಬಂದು ನಮ್ಮ ಮನುಷ್ಯ ಎಲ್ಲಿ ಇಟ್ಟಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲಿ ಅದೆಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಇಡೀ ಫ್ರೇಮಲ್ಲಿ ಅದೊಂದು ಅಟ್ರಾಕ್ಟಿವ್ ಆಗಿದೆ. ಸೊ ಎಸ್ ನಾನು ತಂದಿದ್ದು ವೇಸ್ಟ್ ಆಗಿಲ್ಲ ಗೈಸ್, ಒಳ್ಳೆದಾಗಲಿ ಅಂತ ಕೇಳ್ಕೊಂಡು ಹೊರಡ್ತಾ ಇದ್ದೀವಿ. ಸುಸ್ತಾಗಿ ಬಿಸಿಲಲ್ಲಿ ನಾವಿವಾಗ ಬಂದಿದ್ದೀವಿ ಕುಡಿಯೋಕ್ಕೆ ಸೋಡಾ ಕುಡಿದಿದ್ದೀವಿ. ಸೋಡಾನ ಚೆಸ್ ಗೈಸ್ ಗರ್ಲ್ಸ್ ಟ್ರಿಪ್ಪಿಗೆ ಹೋದರೆ ಯಾವುದೇ ಕಾರಣಕ್ಕೂ ಅವ್ರು ಫೋನ್ ತೆಗಿಬೇಡ್ರಿ. ಬಿಕಾಸ್ ಇಷ್ಟೇ ಇರುತ್ತೆ, ಒಂದೇ ಫೋಟೋ 40 ಇರುತ್ತೆ. ತೆಗಿತಾ ಇದ್ರೆ ಅದೇ ಬರ್ತೈತೆ ಅಷ್ಟೇ. ಆ್ಯಂಡ್ ಈ ಫೋನ್ ಯಾರ್ದು ಅಂತ ಅಂದರೆ ತಗೊಳಕ್ಕ ಹಿಡಿಯಕ್ಕ ನಮ್ಮ ಮೋಕ್ಷಕ್ಕಂದ್ರೆ ನನ್ನ ಫೋನಲ್ಲಿ ಬರೀ ಅಂಥದ್ದೇ ಇರುತ್ತೆ. ಬಂದೇ ಪೋಸ್ಟ್ ಮಾಡೋಲ್ಲ, ಗ್ಯಾಲರಿಲಿ ಇಟ್ಕೊಳ್ಳೋಕ್ಕೋಸ್ಕರ ಇಷ್ಟು ತಗೊಂಡು ಹ್ಯಾಶ್ಟ್ಯಾಗ್ ಗರ್ಲ್ಸ್. ಗೈಸ್ ನಾವು ಮಧ್ಯ ರೋಡಲ್ಲಿ ನಿಲ್ಸ್ಕೊಂಡಿದ್ದೀವಿ ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡು. ಅವ್ರು ಆಲ್ರೆಡಿ ಇಬ್ಬರು ಮೇಲೆ ಹತ್ತವ್ರೆ. ನಾನು ಕೆಳಗಡೆ ಮಾಡ್ತೀನಿ, ಮೇಲೆ ಮಾಡೋಣ ಅಂದ್ಕೊಂಡೆ, ಬಟ್ ಕೆಳಗಡೆ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ, ಲೆಟ್ಸ್ ಸಿ. ಆಮೇಲೆ ನೆಕ್ಸ್ಟ್ ಇದಾಯ್ತಾ? ಇದಾದ್ಮೇಲೆ ಇದು ಚಲ ಚಯ್ಯ 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 ಹಂಗ್ ಬರಲ್ಲ ಅದು. ಚಯ್ಯ 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 ಹಾಕು ಟಿಪ್ಪು. ಸೊ ಗೈಸ್ ಮಾಡ್ಕೊಂಡ್ ಬಂದಾಯ್ತು. ಇಟ್ ವಾಸ್ ವೆರಿ ಫನ್. ರೀಲ್ ಮಾಡೋ ಟೈಮಲ್ಲಂತೂ ಮೇಲೆ ಹತ್ತಿದ್ದು ಕೆಳಗಡೆ ಮಾಡಿದ್ದು ಪೊಲೀಸರ ಬಂದು ಚೆಕ್ ಮಾಡ್ಕೊಂಡು. ಸೊ ನೆಕ್ಸ್ಟ್ ಇವಾಗ ಟೆಂಪಲ್ ಹೋಗ್ತೀವಿ ಫೈನಲಿ. ವಿ ಆರ್ ಟು ದಿ ಲಾಸ್ಟ್ ಡೆಸ್ಟಿನೇಷನ್, ದಟ್ ಇಸ್ ಶೃಂಗೇರಿ ಟೆಂಪಲ್ಗೆ ಲೆಕ್ಕ ಇತ್ತು, ಬಟ್ ಡೌಟ್ಫುಲ್ ಇತ್ತು ಹೋಗ್ತೀವೋ ಹೋಗಲ್ವೋ ಅಂತ. ಸೊ ಫೈನಲಿ ಸೊ ಬನ್ನಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ. ಗೈಸ್ ಡೇ ಟೈಮಲ್ಲಿ ಬರಬೇಕಿತ್ತು, ಬಟ್ ಡೇ ಟೈಮಲ್ಲಿ ಬರೋಕ್ಕಾಗಿಲ್ಲ. ಇಲ್ಲ ಹತ್ತಿರದಲ್ಲಿ ನಮ್ಮ ಭದ್ರಾವತಿಯಿಂದ ಇಲ್ಲಿ ತುಂಬ ಅಲ್ಲಿ ಒಳಗಡೆ ಅಲ್ಲೋ ಇಲ್ಲ ಹೊರಗಡೆ ಇದೆ, ಹತ್ತಿರ ಇದ್ರೂ ಬರೋಕ್ಕಾಗಿಲ್ಲ. ಸೊ ಇವಾಗ ಬಂದಿದ್ದೀನಿ.
ಮುಗಿಸ್ಕೊಂಡು ಹೋಗೋಣ. ಸೊ ಗೈಸ್ ಎಸ್ ದರ್ಶನ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಮಹಾಮಂಗಳಾರತಿಗೆ ನಾವೇ ಅನ್ಸುತ್ತೆ ಹೋಗಿದ್ದು. ಅದು ಅಲ್ಲದೆ ನಾನು ಸೀರೆ ಹುಟ್ಟಿದ್ದೆ ಅಂತ ನನ್ನ ಒಳಗಡೆ ಬಿಟ್ಟಿದ್ರು. ಶೃಂಗೇರಿ ಟೆಂಪಲ್ ವಿಸಿಟ್ ಮಾಡಿದರೆ ನಿಮಗೆ ಅದು ಗೊತ್ತಿರುತ್ತೆ, ಇಲ್ಲ ಅಂದರೆ ಗೊತ್ತಿರಲ್ಲ. ಸೊ ಎಸ್ ತುಂಬ ಖುಷಿ ಆಯಿತು, ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಹಾಗೆ ಒಳ್ಳೆ ಪ್ರಸಾದ ಊಟನೂ ಆಯಿತು. ಸೊ ಇಲ್ಲಿಂದ ಒಂದು ಬ್ರಿಡ್ಜ್ ಇದೆ, ಸೊ ಬ್ರಿಡ್ಜಲ್ಲಿ ವಾಕ್ ಮಾಡೋಣ ಅಂತ ಬಂದ್ವಿ. ಆಲ್ರೆಡಿ ಟೈಮ್ ಆಗಿದೆ, ಒಂದು ಹಾಫ್ ವಾಕ್ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಎಸ್ ಬನ್ನಿ. ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಇತ್ತು, ಹೆಂಗ್ ಕರ್ಕೊಂಡು ಹೋಗ್ತಾರೋ ಹೆಂಗ್ ಕರ್ಕೊಂಡ್ ಬರ್ತಾರೋ, ಸೇಫ್ ಆಗಿರುತ್ತೋ ಸೇಫ್ ಆಗಿರಲ್ವೋ ಅಂತ. ಬಟ್ ನಮಗೆ ಅನ್ಸಿದ್ದು ತುಂಬಾ ಖುಷಿ ಆಯ್ತು. ನನಗೆ ನೀವೆಲ್ಲರೂ ಬೀಚಿಗೆ ಹೋಗಿ ಆಟ ಆಡ್ತೀರಿ, ಬಟ್ ನಾವು ಹಿಂದೆ ನಿಂತ್ಕೊಂಡು ರೆಡಿ ಆಗೋ ಟೈಮಲ್ಲಿ ಅಣ್ಣ ಬೇರೆಯವ್ರು ಇದ್ರು ಅಂತ ಅಲ್ಲೇ ನಿಂತ್ಕೊಂಡು ನಮ್ ಜೊತೆ ಅಲ್ಲೇ ನಿಂತಿದ್ರು. ಪ್ರತಿಯೊಂದು ಟೈಮಲ್ಲೂ ನಾವು ನಿನ್ನೆ ನೈಟ್ ಹೊರಗಡೆ ಹೋಗಿ ಬಂದಿದ ತಕ್ಷಣ ನಮಗೆ ಕಾಲ್ ಮಾಡಿ ಯಾಕ್ರಪ್ಪ ನಿದ್ದೆ ಬಂದಿಲ್ವಾ ಅಂತ ಕೇಳಿದ್ರು. ಹಿ ವಾಸ್ ದಟ್ ಕೈಂಡ್. ಸೊ ನಮ್ ಕಡೆಯಿಂದ ಅವ್ರಿಗೇನೋ ಜಾಸ್ತಿ ಏನೋ ಮಾಡಕ್ಕಾಗಲ್ಲ. ಸೊ ನಾವು 4 ಜನ ಸೇರಿ ಇದನ್ನ ಅಣ್ಣಂಗೆ ಗಾಡಿಗೋಸ್ಕರ ಗಿಫ್ಟ್ ಮಾಡ್ತಾ ಇದೀವಿ. ಸೇಫ್ ಆಗಿ ಕರ್ಕೊಂಡು ಬಂದಿದ್ದೀರಾ, ವಾಪಸ್ ತಲುಪಿಸ್ತೀರಾ ಅನ್ನೋ ಧೈರ್ಯ ಇದೆ ನನಗೆ. ಎಲ್ರಿಗೂ ಖುಷಿ ಇದೆ ಅಲ್ಲ? ನೀವೆಲ್ಲರೂ ಶೃಂಗೇರಿಗೆ ಹೋಗ್ಬೇಕು ಅಂತ ಹಠ ಹಿಡಿದಿದ್ದು. ನಂಗೆ ಆಕ್ಚುಲಿ ಲಿಸ್ಟ್ ಕೊಟ್ಟಾಗ ಎಲ್ಲ ನಮ್ಮಮ್ಮನು ನಮ್ಮ ಅಜ್ಜಿನೂ ಎಲ್ಲರೂ ಹೇಳಿದ್ರು ಫಸ್ಟ್ ಶೃಂಗೇರಿ ಅಂತಾನೆ. ಬಟ್ ನನಗೆ ಆ ಪ್ಲಾನ್ ಇರ್ಲಿಲ್ಲ. ಮತ್ತೆ ಇನ್ನೊಂದು ಕವರ್ ಮಾಡಕ್ ಆಗುತ್ತೋ ಆಗಲ್ವೋ ಅಂತ ಅನ್ಕೊಂಡಿದ್ವಿ. ಆದ್ರೆ ನನ್ಗೂ ಮನುಷ್ಯಂಗೂ ಏನ್ ಲಕ್ಕು ಅಂದ್ರೆ ಮಹಾಮಂಗಳಾರತಿಗೆ ನಾವು ಅಲ್ಲೇ ಮಹಾಮಂಗಳಾರತಿ ಮುಂದೆ ಇದ್ವಿ, ದರ್ಶನ ಮಾಡ್ಕೊಂಡ್ ಬಂದಿದ್ವಿ. ಮಹಾಮಂಗಳಾರತಿಗೆ ನಾವು ಮುಂದೆ ಹೋದ್ವಿ ಅಂಡ್ ಪ್ರಸಾದನೂ ಸಿಕ್ತು. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಸೊ ಮಚ್, ಹ್ಯಾಪಿ. ಅಂಡ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ದುಪ್ಪಟ್ಟ ಇಲ್ದಲೆ ಮೇಲೆ ಬಿಡಲ್ಲ ಅನ್ನೋದು ಏನೂ ಗೊತ್ತಿಲ್ಲ. ಇಟ್ ವಾಸ್ ಮೈ ಕಾನ್ಸೆಪ್ಟ್. ಇವತ್ತು ದೇವಸ್ಥಾನ ಎಲ್ಲ ಸ್ಯಾರಿಲಿ ಅಟೆಂಡ್ ಮಾಡ್ಬೇಕು ಅಂತ, ಅದು ನನಗೆ ಅಡ್ವಾಂಟೇಜ್ ಆಯ್ತು. ಅಂಡ್ ನಿಮ್ಗಳಿಂದ ಶೃಂಗೇರಿಗೆ ಬರೋ ತರ ಆಯ್ತು. ಇಷ್ಟು ವರ್ಷದಲ್ಲಿ ಇಟ್ ಇಸ್ ವೆರಿ ನಿಯರ್ ಬೈ, ನಮ್ಮ ಊರಿಗೆ ತುಂಬಾ ಹತ್ರ ಇದೆ. ಬಟ್ ಆದ್ರೂ ಯಾವತ್ತೂ ಬಂದಿರ್ಲಿಲ್ಲ. ನಿಮ್ಗಳ ಫೋರ್ಸ್ ಇಂದ ಇವತ್ತು ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೊನೆಗೂ 4 ಗಂಟೆ ಆಗಿದೆ. ಹಾಸ್ಟೆಲ್ ಬಂದ್ವಾ? ಗೈಸ್ ಕೊನೆಗೂ 4:30ಗೆ ಬಂದಿದ್ದೀವಿ ಇವತ್ತು. ಸೊ ಇಟ್ ವಾಸ್ ಅ ಗ್ರೇಟ್ ಫನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಇಷ್ಟ ಆಗಿದೆ ಅಂತ. ತುಂಬ ಕಡೆ ಕ್ಯಾಪ್ಚರ್ ಮಾಡಿಲ್ಲ, ಎಲ್ಲೆಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನೆಲ್ಲ ಹಾಕಿದ್ದೀನಿ. ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. And yes, I had fun. Bye bye, see you all in the next vlog. Love you all.